MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶದಿಂದ ಫಂಡಿಂಗ್ ಅಂತ ಬಿಜೆಪಿ ಗುಡುಗು. ಬಿಜೆಪಿಯವರ ಹೋರಾಟಕ್ಕೂ ದುಡ್ಡು ಬಂದಿದೆ ಅಂತ ಸಿಎಂ ತಿರುಗೇಟು. ಬಿಜೆಪಿ ಎಲ್ಲದರಲ್ಲೂ ಲಾಭ ಹುಡುಕುತ್ತೆ ಅಂತ ಕಾಂಗ್ರೆಸ್ ಕಿಡಿ. ಇದೆಲ್ಲವನ್ನ ನೋಡೋಣ ಧರ್ಮಸ್ಥಳ ಹಗ್ಗಜಗ್ಗಾಟ ನ್ಯೂಸ್ ಟಾಪ್ನಲ್ಲಿ. ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ನಡೆದಿದೆ ಅನ್ನೋ ಆರೋಪ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಇದೇ ರಾಜಕೀಯ ಕದನವೀಗ ಹೊಸ ದಿಕ್ಕಿಗೆ ತಿರುಗಿದೆ. ನಿನ್ನೆ ಧರ್ಮಸ್ಥಳ ಚಲೋ ನಡೆಸಿದ ಬಿಜೆಪಿ ನಾಯಕರು ಈ ಬುರುಡೆ ಗ್ಯಾಂಗ್ಗೆ ವಿದೇಶಿ ಫಂಡ್ ಬರ್ತಿದೆ ಅಂತ ಆರೋಪಿಸಿದ್ರು. ಅಲ್ಲದೆ ಹಿಂದಿನಿಂದಲೂ ಫಂಡಿಂಗ್ ಬಗ್ಗೆ ಪ್ರಶ್ನೆ ಎತ್ತುತ್ತಲೇ ಬಂದಿದ್ರು. ಹೀಗೆ ಫಂಡಿಂಗ್ ಪ್ರಶ್ನೆ ಎತ್ತಿದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗುಬಾಣ ಬಿಟ್ಟಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ನಡೆಯುತ್ತಿರುವ ರಾಜಕೀಯ ಫೈಟ್ಗೆ ಸಿಎಂ ಸಿದ್ದರಾಮಯ್ಯ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸ್ತಿರೋ ಗ್ಯಾಂಗ್ಗೆ ವಿದೇಶದಿಂದ ಹಣ ಬರ್ತಿದೆ. ಹೀಗಾಗಿ ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಬಿಜೆಪಿಯವರು ಆಗ್ರಹಿಸುತ್ತಿದ್ದಾರೆ. ಬಿಜೆಪಿಯವರ ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಬಿಜೆಪಿಯವರಿಗೆ ದುಡ್ಡು ಬಂದಿದೆ, ಇಷ್ಟೆಲ್ಲ ಪ್ರತಿಭಟನೆ ಮಾಡಬೇಕಾದ್ರೆ ಇವರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಇವ್ರಿಗೆ ದುಡ್ಡು ಬಂದಿದೆ, ಬಿಜೆಪಿಯವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು? ಇವ್ರಿಗೆ ಧರ್ಮಸ್ಥಳ ಚಲೋಗೆ ಬಿಜೆಪಿಗೆ ದುಡ್ಡು ಬಂದಿದೆ ಎಂಬ ಸಿಎಂ ಹೇಳಿಕೆಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ಗೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿಯುತ್ತದ? ಕಾರ್ಯಕರ್ತರು ಕೊಡುವ ಸದಸ್ಯತ್ವದ ಹಣ, ದೇಣಿಗೆ ಹಣದಿಂದ ಎಲ್ಲಾ ಪಕ್ಷಗಳು ನಡೆಯುವಂತದ್ದು. ಆದ್ರೆ ಸಿಎಂ ಆದವರು ಈ ರೀತಿ ಮಾತನಾಡುವುದು ಖೇದಕರ. ಅವರ ದಿವಾಳಿತನವನ್ನ ಇದು ತೋರಿಸ್ತದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೊಬ್ಬರು ಈ ರೀತಿ ಮಾತಾಡ್ತಾರಂದ್ರೆ ಒಂದು ರೀತಿಯ ನಾಚಿಕೆ, ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಕ್ಕಂಥ ಮಾತುಗಳಿವು. ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ಗೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿತದ? ನೀವು ಮಾಡಿದ ರಾಜಕಾರಣದ ವಿರುದ್ಧ ನಾವು ತಿರುಗಿ ಬಿದ್ದಿದ್ದೇವೆ. ಷಡ್ಯಂತ್ರ ನಡೆಸ್ತಿರೋ ಗ್ಯಾಂಗ್ಗೆ ಚೆನ್ನೈ, ವಿದೇಶಗಳಿಂದಲೂ ಹಣ ಬಂದಿದೆ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಪಕ್ಷ ರಾಜಕಾರಣ ಮಾಡಬಾರದು ಅಂತಲೇ ಎನ್ಐಎ ತನಿಖೆಗೆ ಕೇಳ್ತಿದ್ದೇವೆ. 2 ತಿಂಗಳ ಮುಂಚೆಯೇ ನಾನು ಹೇಳಿದ್ದೆ, ದೂರುದಾರ ಬಗ್ಗೆ ವಿಚಾರಣೆ ಮಾಡಿ, ಏನೋ ಷಡ್ಯಂತ್ರ ಇದೆಯಂತ ಸಿಟಿ ರವಿ ಗುಡುಗಿದ್ದಾರೆ. ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನು ಡೈರೆಕ್ಟ್ ಮಾಡಿದ್ದಾನೆ. ಡೈಲಿ ಅವನ ಮನೇಲಿ ಕೂತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ಅಪಪ್ರಚಾರ ಖಂಡಿಸಿ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರವಾಗಿ ಕಿಡಿಕಾರಿದ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿಯವರು ಎಲ್ಲದರಲ್ಲೂ ಲಾಭ ಹುಡುಕ್ತಿದ್ದಾರೆ. ಇದು ಸ್ವಾರ್ಥಕ್ಕಾಗಿ ನಡೆಯುತ್ತಿರುವ ಹೋರಾಟ. ಜನರಿಗೆ ಸತ್ಯಾಸತ್ಯತೆ ತಿಳಿಬೇಕು ಅನ್ನೋದು ಬಿಜೆಪಿಯ ಉದ್ದೇಶವಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ರಕ್ಷಣೆ ಬಿಜೆಪಿಗೆ ಬೇಕಿಲ್ಲ. ಬಿಜೆಪಿ ರಕ್ಷಣೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬೇಕು ಅಂತ ಟೀಕಿಸಿದ್ದಾರೆ. ಇವರು ಬಿಜೆಪಿಯವರು ಎಲ್ಲದರಲ್ಲೂ ಕೂಡ ಲಾಭ ಹುಡುಕ್ತಾ ಇದ್ದಾರೆ. ಕಾಂಗ್ರೆಸ್ನವರು ನಾವು ಸತ್ಯ ಹುಡುಕ್ತಾ ಇದ್ದೀವಿ, ನಿಜಾಂಶ ಹೊರಗೆ ಬರಬೇಕು, ಅಷ್ಟೇ ನಮ್ದು ಇರುವಂಥದ್ದು. ಧರ್ಮಸ್ಥಳದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಎನ್ಐಎ ತನಿಖೆಯಿಂದ ಮಾತ್ರ ಬಯಲಾಗುವುದು ಅಂತ ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಎಸ್ಐಟಿ ತನಿಖೆ ಇದುವರೆಗೂ ಮಾಡಿರೋ ತನಿಖೆ ಮೆಚ್ಚಬಹುದು. ಆದ್ರೆ ಈ ಕೇಸ್ನಲ್ಲಿ ಬೇರೆ ಬೇರೆ ಕಡೆಯಿಂದ ಫಂಡಿಂಗ್ ಆಗ್ತಿದೆ. ಬೇರೆ ಬೇರೆ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ಬೇರೆ ರಾಜ್ಯಕ್ಕೂ ಇದರ ಕ್ಷೇತ್ರ ವಿಸ್ತರಣೆ ಆಗಿರೋದ್ರಿಂದ ಎಸ್ಐಟಿ ಸಮರ್ಪಕವಾಗಿ ತನಿಖೆ ಮಾಡಲು ಆಗಲ್ಲ. ಹೀಗಾಗಿ ಎನ್ಐಎ ತನಿಖೆ ಆಗಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಅಂತ ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಪ್ರೊಡ್ಯೂಸರ್ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಮಟ್ಟಣ್ಣನವರ್ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದ ಅನ್ನೋದನ್ನ ನೆನಪಿಸಿದ್ರು. ಡೈರೆಕ್ಟರ್ ಯಾರೋ ಇರ್ಬೋದು, ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ. ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ, ನೀವೇ ಮಾಡಿರೋದು. ಗಿರೀಶ್ ಮಟ್ಟಣ್ಣವರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ, ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್ ಸರ್. ಗುರ್ಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿ ಬಿ ಫಾರ್ಮ್ ತಗೊಂಡಿದ್ದಾರೆ. ಇವ್ರು ಇವತ್ತು ಅವ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH